ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ಯ ಸೆಕ್ಷನ್ 126 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 126 ಬೇರೆ ಕೇಸಸ್ಗಳಲ್ಲಿ ಪೀಸ್ ಶಾಂತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸೆಕ್ಯೂರಿಟಿಯನ್ನು ಕೊಡುವುದರ ಬಗ್ಗೆ ಪ್ರೊವಿಷನ್ಸ್ ಅನ್ನು ಈ ಸೆಕ್ಷನ್ ಹೊಂದಿದೆ. ಸೆಕ್ಷನ್ 126ನ ಸಬ್ಸೆಕ್ಷನ್ 1ರ ಪ್ರಕಾರ ಯಾವಾಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರಿಗೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ತಹಸೀಲ್ದಾರ್ AC ಆಗಿರ್ಬೋದು ಅಥವಾ ಡೆಪ್ಯೂಟಿ ಕಮಿಷನರ್ DC ಆಗಿರ್ಬೋದು, ಇವರಿಗೆ ಯಾರೋ ಒಬ್ಬ ವ್ಯಕ್ತಿ ಪೀಸನ್ನು ಬ್ರೀಚ್ ಮಾಡೋದಕ್ಕೆ, ಅಂದರೆ ಸಮಾಜದಲ್ಲಿರುವ ಶಾಂತಿಯನ್ನು ಬ್ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತೇಳಿ ಇನ್ಫಾರ್ಮೇಷನನ್ನು ಅವರು ರಿಸೀವ್ ಮಾಡಿದಾಗ, ಅಥವಾ ಯಾರೋ ಒಬ್ಬ ವ್ಯಕ್ತಿ ಪಬ್ಲಿಕ್ ಟ್ರಾಂಕ್ವಿಲಿಟಿ ಅಂದರೆ ಸಮಾಜದಲ್ಲಿರುವಂತಹ ಶಾಂತಿಯನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತೇಳಿ ಇನ್ಫಾರ್ಮೇಷನನ್ನು ರಿಸೀವ್ ಮಾಡಿದಾಗ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಪೀಸನ್ನು ಬ್ರೀಚ್ ಮಾಡುವಂತಹ ಅಥವಾ ಪಬ್ಲಿಕ್ ಟ್ರಾಂಕ್ವಿಲಿಟಿಯನ್ನು ಡಿಸ್ಟರ್ಬ್ ಮಾಡುವಂತಹ ಯಾವುದೇ ಒಂದು ರಾಂಗ್ಫುಲ್ ಆ್ಯಕ್ಟನ್ನು ಮಾಡ್ತಾ ಇದ್ದಾನೆ, ಅದರಿಂದ ಬ್ರೀಚ್ ಆಫ್ ಪೀಸ್ ಆಗ್ಬೋದು ಅಥವಾ ಪಬ್ಲಿಕ್ ಟ್ರಾಂಕ್ವಿಲಿಟಿ ಡಿಸ್ಟರ್ಬ್ ಆಗ್ಬೋದು ಅಂಥೇಳಿ ಇನ್ಫಾರ್ಮೇಷನನ್ನು ರಿಸೀವ್ ಮಾಡಿದಾಗ, ಅವರಿಗೆ ಆ ಇನ್ಫಾರ್ಮೇಷನಲ್ಲಿ ಸಫಿಷಿಯೆಂಟ್ ಗ್ರೌಂಡ್ಸ್ಗಳು ದೊರೆತಾಗ ಅವರು ಆ ಥರ ಪೀಸ್ ಅನ್ನು ಬ್ರೀಚ್ ಮಾಡುವಂತಹ ಅಥವಾ ಪಬ್ಲಿಕ್ ಟ್ರಾಂಕ್ವಿಲಿಟಿಯನ್ನು ಡಿಸ್ಟರ್ಬ್ ಮಾಡುವಂತಹ ವ್ಯಕ್ತಿಗೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ. ಆತ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರ ಎದುರುಗಡೆ ಬಂದು ನಾನು ಮಾಡ್ತಾ ಇರುವಂತಹ ಒಂದು ಕೆಲಸಕ್ಕೆ ಅಥವಾ ರಾಂಗ್ಫುಲ್ ಆಕ್ಟ್ಗೆ ಆತ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರಿಗೆ ರಿಪ್ಲೈಯನ್ನು ಕೊಡಬೇಕಾಗುತ್ತೆ ಮತ್ತು ಅವರ ಎದುರುಗಡೆ ಬಂದು ಬಾಂಡ್ ಅಥವಾ ಬೇಲ್ ಬಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ನಾನು ಕನಿಷ್ಠ 1 ವರ್ಷದವರೆಗೆ ನಾನು ಯಾವುದೇ ರೀತಿಯ ಪೀಸನ್ನು ಬ್ರೀಚ್ ಮಾಡೋದಿಲ್ಲ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ 1 ವರ್ಷದವರೆಗೆ, 1 ವರ್ಷಕ್ಕಿಂತ ಜಾಸ್ತಿ ಆ ಬೇಲ್ ಬಾಂಡ್ಗೆ ಇಂಪಾರ್ಟೆನ್ಸ್ ಇರೋದಿಲ್ಲ. 1 ವರ್ಷದವರೆಗೆ ನಾನು ಸಮಾಜದ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ತೀನಿ ಅಂತೇಳಿ ಬೇಲ್ ಬಾಂಡ್ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಯಾರೆದುರುಗಡೆ? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ನ ಎದುರುಗಡೆ. ನೆಕ್ಸ್ಟ್ ಸಬ್ಸೆಕ್ಷನ್ 2ರ ಪ್ರಕಾರ ಪ್ರೊಸೀಡಿಂಗ್ಸ್ ಅನ್ನ ಎಲ್ಲಿ ನಡೆಸಬೇಕು ಅಂದರೆ ಈ ಪೀಸ್ ಅಥವಾ ಪಬ್ಲಿಕ್ ಟ್ರಾಂಕ್ವಿಲಿಟಿಗೆ ಸಂಬಂಧಪಟ್ಟಂತೆ ಪ್ರೊಸೀಡಿಂಗ್ಸ್ಗಳನ್ನು ಎಲ್ಲಿ ನಡೆಸಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ, ಎಲ್ಲಿ ಆ ವ್ಯಕ್ತಿ ಯಾವ ಸ್ಥಳದಲ್ಲಿ ಆತ ಪೀಸ್ ಅನ್ನ ಬ್ರೀಚ್ ಮಾಡಬೇಕು ಅಥವಾ ಪಬ್ಲಿಕ್ ಟ್ರಾಂಕ್ವಿಲಿಟಿಯನ್ನು ಡಿಸ್ಟರ್ಬ್ ಮಾಡಬೇಕು ಅಂತೇಳಿ ಅಂದುಕೊಂಡು ಪ್ಲಾನ್ ಮಾಡ್ತಾ ಇರ್ತಾನೆ ಅಥವಾ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ, ಆ ಸ್ಥಳದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ನ ಎದುರುಗಡೆ ಆ ಒಂದು ಪ್ರೊಸೀಡಿಂಗ್ಸ್ ನಡಿಬೇಕು. ಅಂದರೆ ವಿದಿನ್ ದ ಜುರಿಸ್ಡಿಕ್ಷನ್ ನಡಿಬೇಕು. ಅಥವಾ ಒಂದು ವೇಳೆ ಆ ಪೀಸನ್ನು ಬ್ರೀಚ್ ಮಾಡೋದು, ಪಬ್ಲಿಕ್ ಟ್ರಾಂಕ್ವಿಲಿಟಿ ಡಿಸ್ಟರ್ಬ್ ಮಾಡುವಂಥ ಕೆಲಸ ಬೇರೆ ಎಲ್ಲೋ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡಾಗ, ಅಥವಾ ಬೇರೆ ಎಲ್ಲೋ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಾಗ, ಅಂತಹ ಮಾಡುವಂತಹ ವ್ಯಕ್ತಿ ಒಂದು ವೇಳೆ ಏನಾದರೂ ತನ್ನದೇ ಜುರಿಸ್ಡಿಕ್ಷನಲ್ಲಿ ಇದ್ದಾಗ, ಅಂತಹ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿ ಇರುವಂತಹ ಸ್ಥಳದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ಪೀಸನ್ನು ಬ್ರೀಚ್ ಮಾಡದೇ ಇರೋ ರೀತಿ ಅಥವಾ ಪಬ್ಲಿಕ್ ಟ್ರಾಂಕ್ವಿಲಿಟಿನ ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಆತನಿಂದ ಸೆಕ್ಯೂರಿಟಿಯನ್ನು ಪಡೆದುಕೊಳ್ಬೋದು. ಆ ಒಂದು ಪ್ರೊಸೀಡಿಂಗ್ಸನ್ನು ಅವರು ಆ ಸ್ಥಳದಲ್ಲಿ ನಡೆಸ್ಬೋದು. ಅಂದರೆ ಒಬ್ಬ ವ್ಯಕ್ತಿ ವಿದಿನ್ ಜುರಿಸ್ಡಿಕ್ಷನ್ ಅಥವಾ ಬಿಯಾಂಡ್ ದ ಜುರಿಸ್ಡಿಕ್ಷನ್ ಆತ ಪೀಸನ್ನು ಬ್ರೀಚ್ ಮಾಡಬೇಕು ಅಂದಾಗ, ಪಬ್ಲಿಕ್ ಟ್ರಾಂಕ್ವಿಲಿಟಿನ ಡಿಸ್ಟರ್ಬ್ ಮಾಡಬೇಕು ಅಂದಾಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ಈ ಒಂದು ಪ್ರೊಸೀಡಿಂಗ್ಸನ್ನು ನಡೆಸ್ತಾರೆ. ಸೊ ಇದು ಸೆಕ್ಷನ್ 126. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.